ಆತ್ಮೀಯ H16 ನ್ಯೂಸ್. ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನೀವು ಕೇಳಿದ್ದೀರಿ, ಕೆಲವೊಬ್ರು ದಿಲ್ಲಿಗೆ ಹೋದರು ಹೈಕಮಾಂಡ್ ಪ್ರೆಷರ್ ಮಾಡಲಿಕ್ಕೆ, ಹಾಗೆ ಹೀಗೆ ಸುದ್ದಿಗಳು ಹೋಗ್ತಾ ಇರ್ತವೆ. ಒಂದು ಸುದ್ದಿ ಸಾಣದಿದ್ದರೆ ಕೈಕಾಲು ಭಾಳ ಆಗ್ತಾವೆ ಅವಕ್ಕೆ. ಅದರಲ್ಲೂ ಮೀಡಿಯಾ ಪರ್ಸನ್ಸ್ ಒಂದು ಸ್ವಲ್ಪ ಹೆಚ್ಚಿಗೆ ಹೇಳ್ತಾರಂತ ಅಂದರೂ ಅಡ್ಡಿ ಇಲ್ಲ. ನಾವು ಇದನ್ನು ಮಾಡಿದ್ದೀವಿ ಅಂದರೆ ನೀವು ಕೇಳಿದ್ದೀರಿ, ಬಲ್ಲ ಮೂಲಗಳಿಂದ. ಇಲ್ಲ, ಬಲ್ಲ ಮೂಲಗಳ ಒಳಗೆ ಏನು ನಡೀತಿರ್ತದೆ ಏನಿಲ್ಲ ಅನ್ನೋದನ್ನು ಊಹೆ ಮಾಡಿ ಹೇಳೋದು. ಕೆಲವೊಮ್ಮೆ ಊಹಾಪೋಹಗಳು ತಪ್ಪು ಇರ್ತಾವೆ, ಕೆಲವೊಮ್ಮೆ ಸರಿನೂ ಇರ್ತಾವೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಇಲ್ಲೇ ಕುರ್ಚಿ ಗುದ್ದಾಟ ಮಾತ್ರ ಐತಿ, ಇಲ್ಲ ಅಂತಲ್ಲ. ಅದನ್ನು ಯಾರು ಒಳಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೂ ಅದು ಒಪ್ಕೊಂಡು ಬಿಟ್ಟು ವಿಷಯ ಏನೂ ಆಗ್ಯದ. ಯಾಕಪ್ಪ ಅಂದ್ರೆ DKC ಅವರು ಒಂದು ಕಡೆ ಹೋದಾಗ ಇಲ್ಲ ಒಪ್ಪಂದ ಆಗಿದೆ ಅಂತ ಹೇಳಿದ್ದದ, ಅದರಿಂದ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಮತ್ತು DKC ಬಣದವ್ರಂತ ಇಲ್ಲ ನಮ್ಗೆ ಒಪ್ಪಂದದ ಅನ್ನುವಂಥ ಮಾತು, ನಮಗೆ 2.5 ವರ್ಷ ಅವ್ರಿಗೆ 2.5 ವರ್ಷ ಅನ್ನೋಂಗೆ ಆಗಿದೆ ಅನ್ನೋ ಮಾತೂ ಏನು ಸುಳ್ಳಲ್ಲ, ಅದು ವ್ಯಕ್ತ. ಆದರೆ ಅದನ್ನು ಸಾರಾ ಸಗಟಾಗಿ ನಮ್ಮ ಸಿದ್ದರಾಮಯ್ಯರ ಆ ಅಂದಿನಿಂದ ಇವತ್ತಿನವರೆಗೂ ಅಲ್ಲಗಳಿತಾ ಬಂದಿದ್ದಾರೆ, ಅದು ಸತ್ಯದ. ಬಟ್ ಕುರ್ಚಿ ತಿಕ್ಕಾಟ ಮಾತ್ರ ಹಿಡಿಯಿದೆ, ಇದೇನು ಸುಳ್ಳಿನಲ್ಲ, ಇದು 100ಕ್ಕೆ 100ರಷ್ಟು ಸರಿ. ಯಾಕಪ್ಪ ಅಂದ್ರೆ ಆದರೆ ಇಲ್ಲಿ ಏನೈತಪ್ಪ ಅಂದ್ರೆ ಸೂಕ್ಷ್ಮ ವ್ಯವಹಾರ. ಇವತ್ತು ಸಿದ್ದರಾಮಯ್ಯರ ವ್ಯಕ್ತಿತ್ವ ಅಥವಾ ಅವರ ರಾಜಕಾರಣದ ವ್ಯಕ್ತಿತ್ವದಿಂದಾಗೆ ಇವತ್ತು ಒಂದಿಷ್ಟು DK ಶಿವಕುಮಾರ್ ಅವ್ರಿಗಿಂತಲೂ ಒಂದು ಎತ್ತರ ಸ್ಥಾನದಲ್ಲಿದ್ದಾರೆ ಅಥವಾ ಹಿರಿಯರಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಜೊತೆಗೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ DKCಗಿಂತಲೂ ಯೋಗ್ಯ ಮನುಷ್ಯ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥ ವಿಷಯ. ಮತ್ತು DKC ಅವ್ರ ಮೇಲೂ ಸಾಕಷ್ಟು ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಹೀಗಾಗಿ ಆರೋಪಗಳಿಂದ CBI ದಾಳಿ ಅದು ಇದು ಅಂತೇಳಿ ಒಂದಿಷ್ಟು ಅವರು ನಮ್ಮ ಸಿದ್ದರಾಮಯ್ಯರಿಗೆ ಒಂದು ಸ್ವಲ್ಪ ವೀಕ್ ಆಯ್ಕೆ ಅಂತಾರೆ, ಸತ್ಯನ ಅದು. ಇಂಥ ಒಂದು ಸಂದರ್ಭದಲ್ಲ ಈಗ ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಸಿದ್ದರಾಮಯ್ಯರಿಗಂತ ಇದು 5 ವರ್ಷ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ DKC ಅವ್ರಿಗೆ ಮನವರಿಕೆ ಆಗ್ಯದ. ಇನ್ನೇನದು ಕೇಳೋದಿಲ್ಲಪ್ಪ, ನಾವು ಏನು ಪ್ರಯತ್ನ ಮಾಡಿದ್ರು ವ್ಯರ್ಥ ಆಗ್ತದೆ, ಬೋರ್ಗಲ್ ಮೇಲೆ ನೀರು ಹಾಕಿದಂಗೆ ಆಗ್ತದೆ ಅಂತೇಳಿ. ಯಾಕಂದ್ರೆ ಮತ್ತು ಅವರು ಅದೇ ಕಾಲಕ್ಕೆ ಅಷ್ಟೇ ಅಡ್ಮಿಂಟ್ ಇದ್ದಾರೆ, ಸಿದ್ದರಾಮಯ್ಯನ ಬಿಡೋದಿಲ್ಲಪ್ಪ, ನಾನು ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಮತ್ತು ಅದನ್ನು ಅವ್ರ ಜೊತೆಗೆ ಸಾಕಷ್ಟು MLAಗಳು ಇದ್ದಾರೆ ಮತ್ತು ಸೀನಿಯರ್ಸು ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಕುರ್ಚಂತಿ ಗಟ್ಟಿದ. ಆದರೂ ಇಲ್ಲಿ ಏನದಪ್ಪ ಅಂತಂದ್ರೆ, ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅವ್ರನ್ನ ತಂದು ಬಿಡಬಾರ್ದು ಎತ್ತರಕ್ಕೆ ತಂದ ಅನ್ನೋ ಭಯ DKC ಅವರಲ್ಲ. ಯಾಕಂತಂದ್ರೆ ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ರಾಜಕಾರಣಿಗಳಲ್ಲೇ ನೋಡ್ರಿ, ಅವ್ರ ವೈಯಕ್ತಿಕ ರಾಜಕಾರಣ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಬುದ್ಧಿವಂತಿಕೆಯಲ್ಲಿ ಆಗಲಿ ಅಥವಾ ಮಹತ್ವಾಕಾಂಕ್ಷೆಯಲ್ಲಾಗಲಿ ಅಥವಾ ಸ್ವಲ್ಪ ಏನೋ ನಾವು ಒಂದು ಚಾಲೆಂಜ್ ಮಾಡಿ ತೊಗೊಳೋದು. ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಲೀಡರ್ಗಳು ಬಂದು ಹೋಗಿದ್ದಾರೆ. ಅದು ಭಾಳ ಅಪರೂಪಕ್ಕೆ ಏನಪ್ಪ ಅಂತಂದ್ರೆ ಈ ಭಾಗದಿಂದ ಒಂದು CM ಪೋಸ್ಟ್ಗೆ ಒಂದಿಷ್ಟು ಫೈಟ್ ಮಾಡುವಂಥವ್ರು ಬಂದೇ ಇಲ್ಲ ಅಂತ. VL ಪಾಟೀಲ್ ಬಂದು ಹೋದರು, ನಮ್ಮಲ್ಲೇ ಗೊತ್ತು, ವಸುಂಧರಾ ಪಾಟೀಲ್ರು, ಅವರು CM ಮಟ್ಟಕ್ಕೆ ಬರಲಿಲ್ಲ. ಅದ ನಂತರ ನಮ್ಮ VS ಕೌಜುಲ್ಗಿ ಅವರು ಸಭಾಪತಿ ಆದರು, ಅವರು ಸಹ ಯಾರೋ ಸುತ್ತ ಹಾಕ್ಕೊಂಡು ಹೋಗಿಬಿಟ್ರು ಇಡೀ ಲೈಫ್ದೆಲ್ಲ. ಆದರೆ ಈ ವಿಶೇಷವಾಗಿ ಈ ಭಾಗದಿಂದ ಮುಂಬೈ ಕರ್ನಾಟಕದಿಂದ ಅಂತ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ವ್ಯಕ್ತಿತ್ವ ಬೆಳಿಲ್ಲ. ಅವರು ವೀರೇಂದ್ರ ಪಾಟೀಲ್ ಇದ್ದರು, ಅವರೊಂದು ದೊಡ್ಡ ವ್ಯಕ್ತಿತ್ವ ಬಂತು ಗುಲ್ಬರ್ಗ ಏರಿಯಾದಿಂದ, ಚಿಂಚೋಳಿಯಿಂದ. ಅದೊಂದು ವಿಶಿಷ್ಟವಾದ. ಮತ್ತು ಜೊತೆಗೆ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಒಂದು ಗೆಳೆತನ, ನಿಜಲಿಂಗಪ್ಪರ ಜೊತೆ ಗೆಳೆತನ, ಅವ್ರ ಶಿಷ್ಯತ್ವ ಪಡೆದ್ರು ಅಂತೇಳಿ ಒಂದಿಷ್ಟು ಬಂದರು. ಅದು ಅಂಥ ಯಾರೂ ತಮ್ಮ ಸ್ವಬಲದಿಂದ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥವ್ರು ಭಾಳ ಕಡಿಮೆ. ನಾವು ಸತೀಶ್ ಅವರು ರಾಜಕೀಯ ಟೀಕೆ ಮಾಡಲಿ ಅಥವಾ ಬೆಂಬಲಿಸಲಿ ಆ ಮಾತು ಇರಲಿಲ್ಲ, ಬಟ್ ಫೈಟ್ ಮಾಡಲಿಕ್ಕೆ ಇದ್ದಾರೆ ಇವತ್ತು. ಮತ್ತು ಒಂದು ರೀತಿ ಕ್ರಿಯಾಶೀಲರಿದ್ದಾರೆ ಯಾವಾಗಲೂ. ತಾವು ಸ್ವಲ್ಪ ಊರಿ ಇಟ್ಟಿದ್ದನ್ನು ಮುಟ್ಟಿಸೋದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗೆ, ಅದನ್ನೆಲ್ಲನೂ ಮಾಡ್ಕೊಳ್ಳೋಂಥ ಕರಾತಲ ಮಲಗ ಅವರಲ್ಲಿದೆ. ಅದಕ್ಕಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಇನ್ನೊಂದು ಏನು ಷಡ್ಯಂತ್ರ ಮಾಡಿದಾರಪ್ಪ ಅಂದ್ರೆ, ಅವರು ಸದಾ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಅಲಗಾಡಿಲ್ಲ. ಅವರು ಅಹಿಂದ ಮೂಮೆಂಟಿಗೆ ಶಕ್ತಿಯಾಗಿ ಬಂದಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರ ಮಗ ಅಂತ ಇಲ್ಲ ಇವತ್ತು, ಅವ್ರು ಹೋಗಿಬಿಟ್ಟಿದ್ದಾರೆ. ಸಣ್ಣವ್ರಂತೆ ಅವರು ಈ ಒಂದು ಮುಖ್ಯಮಂತ್ರಿ ಆಗಬೇಕು ಹಾಗೆ ಹೇಗೆ ಅನ್ನೋ ಹವ್ಯಾಸದಲ್ಲಿ ಇಲ್ಲ. ಅವ್ರ ನಂತರ ಯಾರು ಅಂದಾಗ ಸಹಜವಾಗಿ ಮತ್ತು ಕಷ್ಟಕಾಲದಲ್ಲೇ ಸಿದ್ದರಾಮಯ್ಯರ ಕಷ್ಟಕಾಲದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿ ಅಹಿಂದ ಮೂಮೆಂಟನ್ನು ಜೀವಂತಿಟ್ಟುಕೊಂಡು ದೇವೇಗೌಡರಿಂದ ಹೊರಗೆ ಬಂದಾಗ ಜೊತೆಗೆ ನಿಂತಂಥ ವ್ಯಕ್ತಿ ನಮ್ಮ ಜಾರಕಿಹೊಳಿ ಅವರು, ಜೊತೆಗೆ HC ಮಾದೇವಪ್ಪನವರು. ಹೀಗಾಗಿ ಆರ್ಥಿಕ ಬಲ ಇವ್ರು ಏನಾದರೂ ಅಹಿಂದಕ್ಕೆ ಏನಾದರೂ ಕೊಟ್ಟಿದ್ರೆ ಅದು
ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಡಿ ಕೆ ಶಿ ಅವ್ರ ಮನದಲ್ಲಿ ಏನಪ್ಪ ಅಂದ್ರೆ ನಾಳೆ ಸಿದ್ದರಾಮಯ್ಯ ಬಿಟ್ಟು ಹೋಗೋದ್ರೊಳಗೆ ಸತೀಶ್ ಅವ್ರನ್ನ ತಂದು ಕೂಡಿಸಿದ್ರೆ ಹೆಂಗಪ್ಪ ಅನ್ನೋ ಭಯ ಕಾಡ್ಲಿಕ್ಕೆ. ಇದು ಸುಳ್ಳಿನಲ್ಲಿ ಒಬ್ಬ ರಾಜಕಾರಣಿ ಮಾಡೋಗಿ ಇವೆಲ್ಲ ಇರಲೇಬೇಕಾಗ್ತದೆ. ಹೀಗಾಗಿ ಡಿ ಕೆ ಶಿ ಅವರು ಒಂದು ಕಡೆ ಹೊಡಿ ಕೆಲಸ, ಒಂದು ಕಡೆ ಬಿಡು ಕೆಲಸ ಮಾಡ್ತಾ ತಾವು ಆದಷ್ಟು ಸಿದ್ದರಾಮಯ್ಯನಂತ ನಾನಪ್ಪ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಫೋರ್ಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಬ್ಬರ ನಡುವೆ ಒಂದು ತಿಕ್ಕಾಟ ಡಿ ಕೆ ಶಿ ಮತ್ತು ಸತೀಶ್ ಅವ್ರ ನಡುವೆ. ಮತ್ತು ಒಂದು ಏನಪ್ಪ ಉತ್ತರ ಕರ್ನಾಟಕದವ್ರಿಗೆ ಒಂದಿಷ್ಟೇನು, ಅದರಲ್ಲೂ ಗೋಕಾಕ್ ವಲಯದ ಜನರಿಗೆ, ಬೆಳಗಾವಿ ಜಿಲ್ಲಾ ವಲಯದವರಿಗೆ ಅಡ್ಡಿಲ್ಲಪ್ಪ ನಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಏನು ತಪ್ಪದ ಅನ್ನುವಂಥ ಮಾತು ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಅನುಗುಣ ಆಗುವಾಗ ಇವರು ಪ್ಲ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬೆನ್ನು ಹಚ್ಚಿದ್ದಾರೆ, ನಿಮ್ಮಂತ ನಾವರಪ್ಪ ಅನ್ನುವಂಗ ಇವರು ತೋರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿ ಅವ್ರಿಗೆ ಭಯ ಆಗಿದೆ. ಸಿದ್ದರಾಮಯ್ಯ ಭಯ ಇಲ್ಲ ಅವ್ರಿಗೆ, ಅವ್ರ ನಂತರ ಬರೋವ್ರ ಬಗ್ಗೆ ಭಯ ಅದ. ಹೀಗಾಗಿ ಡಿ ಕೆ ಶಿ ಅವರು ಏನಪ್ಪ ಅಂತಂದ್ರೆ ಇದರ ಬಗ್ಗೆ ಕಣ್ಗಾವಲು ಇಟ್ಕೊಂಡು ಆದಷ್ಟು ತಮ್ಮ ಸುಪರ್ದಿನಲ್ಲೇ ತಮ್ಮ ಹಿಡಿತಲ್ಲೇ ಸಿದ್ದರಾಮಯ್ಯ ಇಟ್ಕೋಬೇಕು, ಅವ್ರ ನಂತರ ನಾನಪ್ಪನ ಬಿಂಬಿಸ್ಕೊಳ್ಬೇಕು ಅನ್ನೋದು, ಜೊತೆಗೆ ಅಧ್ಯಕ್ಷರೇನು ಯಾವುದೇ ಪರಿಸ್ಥಿತಿ ಬಿಟ್ಟುಕೊಡಬಾರದು ಅಂತೇಳಿ. ಈಗ ನಮ್ಮ ಸತೀಶ್ ಅವರಿಗೂ ಸಹಿತ ಆ ಒಂದು ಅಧ್ಯಕ್ಷರಿಗೆ ಪಡ್ಕೊಂಡು ನಮ್ಮ ಮುಂದಿನ 2028 ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಹೆಚ್ಚಿದಾವು ಅಂತೇಳಿ. ಮತ್ತು ಜಗತ್ತಿನ ಒಂದು ನಿಯಮ ಅದ ರೀ, ತನಗಾಗಿಂತ ಎಷ್ಟು ಫೈಟ್ ಮಾಡ್ತಾನೆ ಮನುಷ್ಯ ಅದೇ ರೀತಿ ಇನ್ನೊಬ್ಬರಿಗೆ ಫೈಟ್ ಮಾಡ್ತಾನೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸಂದರ್ಭದ ಅನಿವಾರ್ಯತೆ ಬಂತು ಅಂದ್ರೆ ಬಿಟ್ಟುಕೊಡೋ ಸಾಧ್ಯತೆಗಳು ಇರ್ತಾವೆ. ಅದಕ್ಕಾಗಿ ಸತೀಶ್ ಅವರು ಇವತ್ತು ಅವ್ರನ್ನ ಬದಿಗೆ ಸೇರಿಸಿ 3 ಪೋಸ್ಟ್ ಇದ್ದಾವ. ಅವರು ಎಲ್ಲ ಬೆಂಬಲ ಕೊಡ್ಕೊಂಡು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬೆಂಬಲ ಕಡೆಯಿಂದ ಅದು ನಡೆದ. ಇಲ್ಲ ಅವ್ರು 3 ಪೋಸ್ಟ್ ಅದಾವ, ಅದಕ್ಕೆ ಅಧ್ಯಕ್ಷರಿಗೆ ಬಿಟ್ಟುಕೊಡಲಿ, ಮಿನಿಸ್ಟರ್ ಆಗಿರಲಿ ಅಥವಾ ಅಧ್ಯಕ್ಷರಿಗೆ ಇಟ್ಕೊಳ್ಳಿ, ಮಿನಿಸ್ಟರ್ ಬಿಟ್ಟುಕೊಳ್ಳಿ ಅನ್ನೋ ಒಂದು ವಾತಾವರಣ ಕೆಟ್ಟು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ದಿನದ ದಿನಕ್ಕೆ ರೋಚಕತೆಯನ್ನು ಪಡ್ಕೋತ ಹೊರಟಾರ ಯಾರ. ಮತ್ತು ಇನ್ನೊಂದು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು, ಇದನ್ನು ಬಿ ಜೆ ಪಿಗರು ಕಲಿಬೇಕಾಗಿದೆ. ಇವತ್ತಿನ ಕರ್ನಾಟಕದ ಬಿ ಜೆ ಪಿಗರು ಇವತ್ತು 14 ಮತ್ತು ವರ್ಷ ನಮ್ಮ ವಿಜೇಂದ್ರ ಇವರು ಓಪನ್ ಆಗಿ ಮಾತಾಡೋಗಿದ್ರು. ಇವ್ರು ನೋಡಿ ಇವತ್ತು ರಾಜಕೀಯ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆದ ಕೂಡ ಎಲ್ಲರೂ ಇಲ್ಲರಿ ಊಟಕ್ಕೆ ಕುಡಿದಿರಿ, ಅದಕ್ಕೆ ಕುಡಿದಿರಿ, ಇದು ಕುಡಿದಿರಿ ಅಂತೇಳಿ ಅದನ್ನು ತಿಳಿಸಿಬಿಡ್ತಾ ಇದ್ದಾರೆ. ರಾಜಕೀಯ ಮಾತಾಡಿಲ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಒಂದು ಪಾಯಿಂಟ್ ಪ್ರೋಗ್ರಾಮ್ ಅಂತ ಸತೀಶ್ ಅವರು ವರ್ಷ ಹೊಂಟಿದ್ದಾರೆ. 28ರಲ್ಲಿ ನಾವು ಕಾಂಪಿಟೇಷನ್ ಮಾಡೋರು ಮುಖ್ಯಮಂತ್ರಿ ಸ್ಥಾನಕ್ಕಂತ. ಇದು ಒಂದು ರೀತಿ ಏನಪ್ಪ ಅಂತಂದರೆ ಒಂದು ಗೇಮ್ ನೋಡೋದು, ಪೊಲಿಟಿಕಲ್ ಗೇಮ್ ಅದ. ಆದರೆ ಇವೆಲ್ಲನೂ ಹೈಕಮಾಂಡ್ ಗೊತ್ತಿದ್ರು, ಹೈಕಮಾಂಡ್ ತಿಳ್ಕೊಂಡಿದ್ರು. ಅವರು ಹೈಕಮಾಂಡ್ದವ್ರು ಭಾಳ ಜಗ್ಗು ಬೇಡಪ್ಪ ಬಂದ ನೋಡಿ ಆಗ್ತದೆ ಸಮಸ್ಯೆ. ಈಗ ಅಧಿಕಾರಿಗಳು ಭಾಳ ಕಡಿಮೆ ಅದಾವೆ. ಕರ್ನಾಟಕ ಇನ್ನೊಂದು ಹಿಮಾಚಲ ಪ್ರದೇಶ ಬಿಟ್ಟರೆ ಇನ್ನೊಂದು ಕಡೆ ಇಲ್ಲ, ಕಾಂಗ್ರೆಸ್ ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರು ಅನ್ನುವಂಥ ಭಯವನ್ನು ಸಹಿತ ಹೈಕಮಾಂಡ್ ಹಾಕಿದ್ರಿಂದಾಗಿ ಇಲ್ಲೇ ಒಂದಿಷ್ಟೇನೋ ಗಿಮಿಕ್ಗಳು ಗಿಮಿಕ್ಗಳು ನಡೆದಿದ್ದಾವೆ. ಇದರಲ್ಲಿ ಸಿದ್ದರಾಮಯ್ಯರು ಒಂದು ಏನಪ್ಪ ನನಗೆ ಮುಂದಿನ 2.5 ವರ್ಷ ಯಾರು ಕಿರಿಕಿರಿ ಬೇಡಪ್ಪ ಅನ್ನುವಂಥದ್ದು. ತಮ್ಮ ನಂತರ ಸತೀಶ್ ಅವ್ರನ್ನ ಮತ್ತಾರೋ ಎಸ್ ಟಿ ಮಾದೇವಪ್ಪನ ಬಿಟ್ಟು ಹೋಗ್ಬೋದು ಅನ್ನೋಂಥ ವಿಚಾರ ಇರ್ಬೋದು. ಅವ್ರ ತಲೆಯಲ್ಲಿ ಏನು ಓಡ್ತಾ ಇದ್ದು ಗೊತ್ತಿಲ್ಲ. ಅದೇ ಡಿ ಕೆ ಶಿ ಅವ್ರ ತಲೆಯಲ್ಲಿ ಏನಪ್ಪ ಅಂದರೆ ಅಧ್ಯಕ್ಷ ಇಟ್ಕೊಂಡಾನ, ಅಧ್ಯಕ್ಷರಿಗೆ ಬಿಡುವಾಗಿಲ್ಲ. ಮುಂದಿನ 2020 ನಾನು ಚೀಫ್ ಮಿನಿಸ್ಟರ್ ಮೆಚಾರಿಟಿ ಹತ್ರ ತೋರಿಸುವಂಥ ಪ್ರಯತ್ನ ನಡೆಸಿದ್ದಾರೆ. ಇಲ್ಲಿ ಏನು ಪ್ಲಸ್ ಪಾಯಿಂಟ್ ಅದಪ್ಪ ಅಂದರೆ ಸತೀಶ್ ಅವರಿಗೆ ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್ ಆದ್ರೆ, ಡಿ ಕೆ ಶಿ ಅವರು ಒರಿಜಿನಲ್ ಕಾಂಗ್ರೆಸ್ಸಿಗರು, ಅವರು ಪಕ್ಷಾಂತರ ಮಾಡಿದವರಲ್ಲ. ಜೊತೆಗೆ ನಮ್ಮ ಎಸ್ ಎಂ ಕೃಷ್ಣಾರ ಕಾಲದಿಂದನೂ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮತ್ತು ಅಲ್ಲಿ ರಾಹುಲ್ ಜೊತೆಗೆ ಸಂಬಂಧ ನಡ್ಕೊಂಡು ಬಂದಂಥವು. ಹೀಗಾಗಿ ಇವತ್ತು ಒಂದು ರೀತಿಯಿಂದ ಡಿ ಕೆ ಶಿ ಅವರ ತೂಕ ಕಾಂಗ್ರೆಸ್ನಲ್ಲಿ ಹೆಚ್ಚದ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದರಲ್ಲೂ ಮೊನ್ನೆ ನಡೆದಂಥ ಗಾಂಧೀಜಿಯವರ ಶತಮಾನೋತ್ಸವ ಸಂದರ್ಭದಲ್ಲೇ ಡಿ ಕೆ ಶಿ ಅವರ ವಚನ ಏನದ ಎಂಥದ್ದು ಅನ್ನೋದು ಸತೀಶ್ ಅವರಿಗೂ ಮನವರಿಕೆ ಆಗ್ಯದ. ಯಾಕಪ್ಪ ಅಂತಂದ್ರೆ ನಾನು ಸುಧಾ ಅಧ್ಯಕ್ಷತೆ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನುವಂಗೆ. ಯಾಕಂದ್ರೆ ಅಧ್ಯಕ್ಷ ಪದವಿಯಿಂದಾಗಿ ಪೂರ್ತಿಯಾಗಿ ಯಾವತ್ತು ಈ ಬೆಳಗಾವಿಯ ಒಂದು ನಾವು ಗಾಂಧಿ ಭವನದ ನಡೆದಂಥ ಇದಿತ್ತಲ್ಲ ಫಂಕ್ಷನ್ದು, ತಾವು ಅದನ್ನು ಹ್ಯಾಂಡಲ್ ಮಾಡಿದ್ರು. ಅದು ಸಹಿತ ಸತೀಶ್ ಅವ್ರಿಗೆ ಇದು ನಾ ಅಧ್ಯಕ್ಷ ಸ್ಥಾನ ತೊಗೊಳ್ಳೇಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಏನು ಮೂಡಿದ್ರೆ ಅಂತ ಅನ್ನಿಸ್ತದೆ. ನೋಡೋಣ ಅದೇನಾಗ್ತದೆ ಅನ್ನೋದು. ಈಗ ಮಾತ್ರ ಮತ್ತೆಲ್ಲರೂ ಊಟಕ್ಕೆ ಕೂಡಿದ್ದೀವಿ ನಾವು, ಅದೇನಿರಲಿಲ್ಲ, ಔತಣಕ್ಕೆ ಊಟದ ಕರೆದ್ರು ಹೋಗಿದ್ದು ಮಾಡಿದ್ವಿ ಅನ್ನೋಂಥ ಒಂದು ಸಾಪ್ ಇಡೋ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ನಾವೇನು ರಾಜಕೀಯ ಮಾತಾಡಿಲ್ಲ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ. ಅದ್ರಾಗ ಊಟಕ್ಕೆ ಸೇರಿ ಏನು ತಪ್ಪೈತ್ರಿ, ಅದ್ರಾಗ ಕೂಡೋದು ನಡೀದಪ್ಪ ಅಂತೇಳಿ ಡಿ ಕೆ ಶಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಾವು 2022 ನಾ ಸೇಮ್ ಪ್ರಯತ್ನ ಮಾಡೋಣಪ್ಪ ಅನ್ನೋಂಗೆ ನಮ್ಮ ಸತೀಶ್ ಅವ್ರು ಮಾತಾಡ್ತಾರೆ. ಒಟ್ಟಿನಲ್ಲೇ ಈ ಒಂದು ಔತಣ ಕೊಟ್ಟಿದ್ದು ಒಂದು ಕಾಂಗ್ರೆಸ್ ರಾಜಕಾರಣ ಹೆಂಗಿರ್ತದೆ ಅಂತ ತೋರಿಸ್ಕೊಳ್ಳಿಕ್ಕೆ ಆಗ್ತದೆ. ಬಟ್ ಈ ದಿಶೆಯೊಳಗೆ ನೋಡಿದಾಗ ಬಿ ಜೆ ಪಿ ಇದ್ದಿದ್ದು ಸ್ವಲ್ಪ ಏನಪ್ಪ ಅಂದರೆ ಹಿಂಬಡ್ತಿನ ಅನುಭವಿಸ್ತು ಅನ್ನೋದು. ಯಾಕಂದ್ರೆ ತಮ್ಮಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊರಗೆ ಹಾಕೋಕ್ಕೆ ಹೋಗಿ ಏನೋ ಜಗಾಡೋ ಬೀದ್ರಂಪ ಮಾಡಿ ಒಂದೇನಪ್ಪ ಅಂತಂದ್ರೆ ಒಂದು ಮೂಮೆಂಟ್ಗಳನ್ನು ಇಲ್ಲಿವರೆಗೆ ಆದಂಥ ಮೂಮೆಂಟ್ಗಳನ್ನು ಕಾಂಗ್ರೆಸ್ಸನ್ನು ಒಂದಿಷ್ಟು ಅಟ್ಯಾಕ್ ಮಾಡುವಂಥ ಭಾಳ ಸಾಧ್ಯತೆಗಳಿದ್ವು. ಅದನ್ನೆಲ್ಲ ಕಳ್ಕೊಂಡಿದ್ದು ಬಿ ಜೆ ಪಿದ ಒಂದಿಷ್ಟು ಸೋಲೇನೋ
ಏನೋ ಇರಲಿ, ಒಟ್ಟಿನಲ್ಲಿ ಒಳ್ಳೆಯ ರಾಜಕಾರಣ, ಕಾಂಗ್ರೆಸ್ ರಾಜಕಾರಣ ಅನ್ಬೋದು, ಮತ್ತೆ ನೋಡ್ಬೋದು. ಇದು ಏನಪ್ಪ ಅಂದರೆ ಈಗ ನಡೆದಂಥದ್ದು ಏನಪ್ಪ ಅಂದರೆ ಎಲ್ಲರಿಗೂ ಆಸೆ ಇದ್ದರು ಕುರ್ಚಿದು, ಮುಖ್ಯಮಂತ್ರಿ ಕುರ್ಚಿದು. ಆದರೂ ಅದನ್ನು ಹೇಳ್ಕೊಳ್ಳಾರದನ್ನು ಒಂದು ತಮ್ಮೊಳಗೆ ಎಷ್ಟೋ ರಾಜಕೀಯ ವೈರತ್ವ ಇದ್ದರೂ ಅದನ್ನು ತೋರಿಸ್ಕೊಳ್ಳಾರದ ಮತ್ತು ಪ್ರೀತಿ ಮಾತುಗಳು ಮಾತಾಡ್ತಾ ಹೋಗೋದು ನಿಜವಾಗಿಯೂ ಒಂದು ಗುಡ್ ಸಿಮ್ಟಮ್ಸ್, ಒಳ್ಳೆಯ ರಾಜಕಾರಣ ಇವತ್ತಿನ ಮಟ್ಟಿಗೆ ಅಂತ ಹೇಳ್ಬೋದು ಅಂತ ಹೇಳ್ತಾ, ಇದು ಊಟದ ಸುತ್ತ ನಡೆದಂತಹ ಒಂದೇನಪ್ಪ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಹೆಲ್ದಿ ಆಗ್ಯದ. ಇದೇ ರೀತಿ ಇರಲಿ, ಕಾಂಪಿಟೇಷನ್ ಇರಬೇಕು ಯಾವುದೇ ಪಕ್ಷಕ್ಕಾದರೂ, ಯಾಕಂದರೆ ಅಲ್ಲಿ ಜೀವಂತ ಇರ್ತದೆ, ರಾಜಕೀಯ ಕ್ರಿಯಾಶೀಲತೆ ಇರ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.